ಸ್ವಲ್ಪ ಇಲ್ಲಿ ತಿಂಡಿ ತೊಗೊಂಡು ಬಂದರೆ, ಬಿಕಾಸ್ ನಿಶಾ ಇರಲಿಲ್ವಲ್ಲ, ಸೊ ಹಾಗಾಗಿ ಮನೇಲಿ ಕೂಡ ಕೆಲವೊಂದು ತಿಂಡಿ ಇರಲಿಲ್ಲ. ಹಾಗಾಗಿ ಸೊ ಇಲ್ಲಿ ಬ್ರೆಡ್ ಆ್ಯಂಡ್ ಚೀಸ್ ಮೊನ್ನೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ, ಸ್ಯಾಂಡ್ವಿಚ್ ಮಾಡಿಕೊಡಿ ಅಮ್ಮ ಅಂತ. ಸೊ ಇಲ್ಲಿಂದ ಏನು ಹೋಗುವಾಗಲೇ ಹೇಳಿದ್ಲು, ಅದಕ್ಕೋಸ್ಕರ ತೊಗೊಂಡು ಬಂದೆ ಬ್ರೆಡ್ ಆ್ಯಂಡ್ ಚೀಸ್. ಇಲ್ಲಿದೆ ಪೊಟ್ಯಾಟೊ ಚಿಪ್ಸ್ ಆ್ಯಂಡ್ ಇದು ತುಪ್ಪ ಮತ್ತು ಪನ್ನೀರ್ ಇದೆ. ಆಮೇಲೆ ಇದು ಕಪ್ ಕೇಕ್ಸ್, ಇದು ಇವಳಿಗೆ ತುಂಬ ಇಷ್ಟ ಕಪ್ ಕೇಕ್ಸ್ ಇದು. ಸೊ ಇದನ್ನು ತೊಗೊಂಡು ಬಂದರೆ. ಆಮೇಲೆ ನಾನು ಇವಳು ಹೇಳಿದ್ದು ಓರಿಯೋ ಬಿಸ್ಕೆಟ್, ಬಟ್ ಅಲ್ಲಿ ಇತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಇವರು ಬರಬೇಕಾದ್ರೆ ಫ್ಯಾಬ್ ಬಿಸ್ಕೆಟ್ ತೊಗೊಂಡು ಬಂದರು. ಹ್ಯಾಪಿ ಇದೆ. ಇದೆರಡು ಇವಳು ತಿನ್ನೋದಿಲ್ಲ, ಮೊನಾಕೋ ಆ್ಯಂಡ್ ದಿಸ್ ಒನ್ ನೈಸ್. ಇಲ್ಲಿ ತನಕ ಇದೆ ಇವಳು ತಿನ್ನಲೇ ಇಲ್ಲ, ಬಿಕಾಸ್ ಇದು ಸ್ವಲ್ಪ ಸಾಲ್ಟಿ ಆಗಿರುತ್ತಲ್ವ. ಹಾಗೆ ಇನ್ನೊಂದು 50-50. ಇದು ಸಣ್ಣ ಇರಬೇಕಾದ್ರೆ ನಾವು ತಿಂದಿದ್ದು ಇದು. ಓಕೆ, ಇದಕ್ಕೋಸ್ಕರ ನನಗೆ ಮತ್ತು ಚಿಕ್ಕಣ್ಣನಿಗೆ ಜಗಳ ಆಗಿತ್ತು. ಆ್ಯಂಡ್ ಚಿಕ್ಕಣ್ಣ ನನ್ನ ತಾಯಿಯಿಂದ ತುಂಬ ಬೈಗುಳ ಪಡೆದಿದ್ದ. ಆ ಸ್ಟೋರಿ ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ಇನ್ನೊಂದು ಹಕ್ಕ ನೂಡಲ್ಸ್ ಮಸಾಲ ಬೇಕಿತ್ತು ನನಗೆ, ಅದು ತೊಗೊಂಡು ಬಂದರು. ಆಮೇಲೆ 2 ಸ್ನಿಕ್ಕರ್ಸ್ ಚಾಕ್ಲೇಟ್, ಒಂದು ನನಗೆ ಒಂದು ನಿಶಾಳ್ಗೆ, ಇನ್ನೊಂದು ಫ್ಯಾಬ್ ಬರ್ಬಾನ್ ತೊಗೊಂಡು ಬಂದರೆ. ಸೊ ಇದು ನನ್ನ ಹಸ್ಬೆಂಡಿಗೆ ತುಂಬ ಫೇವ್ರೆಟ್. ಹಾಗೆ ಇವಳದು ಫೇವ್ರೆಟ್ ಇದೆಯೋ ಅಲ್ವೋ ಗೊತ್ತಿಲ್ಲ. ಫೇವ್ರೆಟಾ ನಿಂದಿದು? ಹೌದಂತೆ, ಇದ್ದಾಳೆ ಇಲ್ಲಿ. ಸೊ ಆಮೇಲೆ ಪನ್ನೀರ್ ತುಪ್ಪ ಹೇಳಿದೆ ಅಂತ ಅನಿಸುತ್ತೆ. ಸೊ ಇಲ್ಲಿದ್ದಾಳೆ ನಿಶಾ ಮತ್ತು ಹಕ್ಕು. ನೋಡಿ ಇಲ್ಲಿ ನೋಡಿ ಇವಳನ್ನು ಫೇವ್ರೆಟ್, ಅವಳದು ಡ್ರೆಸ್ ಹಾಕಿ ಕೂತ್ಕೊಂಡಾಳೆ ಅವಳ ಅಕ್ಕ. ಬಾಲ್ ಹಕ್ಕು ಓಂಡು ಬಾಲ್ ಉಂಡು ಕೊರಿಡೆ ಉಂಡು. ಹಾಂ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ಟಿ ಕೆ ಕನ್ನಡ ವ್ಲಾಗ್ಸ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವಾರ ಬಂದುಬಿಟ್ಟು ಗುರುವಾರ. ನಿನ್ನೆ ವ್ಲಾಗ್ ನಾನು ಈವ್ನಿಂಗಿಂದ ಶುರು ಮಾಡಿದ್ದೆ, ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿಶಾ ಇನ್ನೂ ಎದ್ದೆಲ್ಲ ಮಲ್ಕೊಂಡಿದ್ದಾಳೆ ಆರಾಮವಾಗಿ. ಏನು ಅಂತಂದರೆ ಇವಾಗ ರಜೆ ಬೇರೆ ಅಲ್ವಾ, ಆ್ಯಂಡ್ ಮಕ್ಕಳಿಗೆ ರಜೆ ಇದ್ದಾಗ ಅವ್ರ ಜೊತೆ ನಾವು ಕೂಡ ಏನಾದರೂ ಮಾಡಬೇಕು ಅಲ್ವಾ. ಸೊ ಇವತ್ತು ನಾನು ಡ್ರಾಯಿಂಗ್ ಮಾಡಬೇಕು ಅಂತ ಇದ್ದೀನಿ. ಸೊ ನೋಡೋಣ, ನಿನ್ನೆ ಸ್ವಲ್ಪ ಅವಳು ಡ್ರಾಯಿಂಗ್ ಮಾಡಿದ್ದಾಳೆ, ಅದೇ ನಿಮ್ಮ ಜೊತೆ ಅದನ್ನ ಶೇರ್ ಮಾಡ್ತೀನಿ. ನಾನು ಮಾಡಿರೋದು, ಅವಳು ಮಾಡಿರೋದು ಎಲ್ಲವನ್ನು. ಕೆಲವೊಂದು ನಾನು ಅವಳ ಸ್ಕೂಲ್ ಶುರುವಕ್ಕಿಂತ ಅಂದರೆ ಸ್ಕೂಲಿಗೆ ಹೋಗ್ತಾ ಇದ್ಲಲ್ವ, ಆವಾಗಲೇ ಮಾಡ್ತಾಯಿದ್ವಿ. ಬಟ್ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಹಾಗೆ ಇವತ್ತು ಪನ್ನೀರ್ ಮಾಡಬೇಕು ಅಂತ ಇದ್ದೀನಿ. ನೋಡೋಣ ನಿಶಾಳಿಗೆ ಯಾವ ಪದಾರ್ಥ ಬೇಕು, ಯಾವ ಕರಿ ಮಾಡಬೇಕು ಅಂತ ಹೇಳ್ತಾಳೆ ಅನ್ನೋದನ್ನು ನೋಡೋಣ. ಬಿಕಾಸ್ ನಿನ್ನೆ ಅವಳೇ ಹೇಳಿದ್ಲು ಪನ್ನೀರ್ ಮಾಡಿ ಅಮ್ಮ ಅಂತ ಹೇಳಿಬಿಟ್ಟು. ಸೊ ಎಸ್, ನನಗನ್ನಿಸ್ತು ನಿಶಾ ಇದ್ಲು ಅಂತ ಅನ್ನಿಸ್ತು. ಹಾಗೆ ಎಸ್, ಇವಾಗ ನಾನು ಬ್ರೇಕ್ಫಾಸ್ಟಿಗೆ ಮಾಡಿದ್ದೀನಿ ದೋಸೆ ತಿಂತೀನಿ. ಅದಾದ ನಂತರ ನಮ್ಮ 2 ಬೆಕ್ಕು ಇದೆ, ಅದಕ್ಕೆ ನಮ್ಮ ಬೆಕ್ಕಿ ಏನಿದೆ ನೋಡಿ ಅದಕ್ಕೂ ಕೂಡ ಹಾಕೋದಿದೆ, ತಿಂಡಿ ಹಾಕೋದಿದೆ ಬೆಕ್ಕಿಗೆ. ಏನು ಗೊತ್ತಾ, ಮುಂದೆ ಕೆಲಸ ನಡೀತಾ ಇದೆ, ಅವ್ರು ಒಂಥರ ನೋಡ್ತಾರೆ, ಚೆನ್ನಾಗಿರೋದಿಲ್ಲ ಅವ್ರ ಮುಂದೆ ನಾನು ಈ ಥರ ಕ್ಯಾಮ್ರಾ ಹಾಕಿ ಮಾತಾಡೋದು. ಸೊ ಎಸ್, ಮತ್ತು ಏನೋ ಒಂಥರ ಮುಜುಗರ ಅಂತ ಅನಿಸುತ್ತೆ ಅವರಿದ್ದು ಏನು ನೋಡ್ತಾ ಇದ್ದರೆ. ಸೊ ಅದಕ್ಕೋಸ್ಕರ. ಆ್ಯಂಡ್ ಇವಾಗ ತುಂಬಾ ಚೇಂಜಸ್ ಆಗಿದೆ. ನಾನು ಹಿಂದಿನ ಕ್ಲಿಪ್ಪಲ್ಲಿ ನಿಮ್ಗೆ ತೋರಿಸಿದೆ ಹೇಗಾಗಿದೆ ಬಿಲ್ಡಿಂಗ್ ಅಂತ ಹೇಳಿಬಿಟ್ಟು. ಆ್ಯಂಡ್ ಎಸ್, ಇವಾಗ ಬ್ರೇಕ್ಫಾಸ್ಟ್ ಮಾಡ್ತೀನಿ. ನಾನು ಬೆಕ್ಕಿಗೆ ಒಂದು ಸಲ ಬೆಳಿಗ್ಗೆ ಹಾಕಿದ್ದೆ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಮೊದಲಿಗೆ ಅದರ ತಿಂಡಿ ಇರುತ್ತೆ ಅಲ್ವ, ಬೆಕ್ಕಿಗೆ ತಿಂಡಿ ಇರುತ್ತೆ ಅಲ್ವ, ಅದು ಹಾಕ್ತೀನಿ. ಅದಾದ ನಂತರ ಊಟ ಹಾಕ್ತೀನಿ. ಸೊ ಅವ್ರಿಗೆ ಹೇಗೆ ಅಂತಂದರೆ, ನನ್ನ ಬೆಕ್ಕಿಗೆ ಹಕ್ಕು ಮತ್ತು ಫ್ಲಫಿಗೆ ಹೇಗೆ ಅಂತಂದರೆ, ಅವರಿಗೆ ಅವರ ಬಿಸ್ಕೆಟ್ಗಿಂತ ಅವರಿಗೆ ಊಟ ಹಾಕಬೇಕು, ಅದೇ ಅವರಿಗೆ ತುಂಬ ಖುಷಿ. ಅದೇ ಅವರಿಗೆ ಏನು ಅದು ಹಾಕಿದರೂ ಕೂಡ, ಬೆಕ್ಕಿದ ತಿಂಡಿ ಹಾಕಿದರೂ ಕೂಡ ಅವ್ರಿಗೆ ಏನು ಅನಿಸುತ್ತೆ ಅಂತಂದರೆ, ಅವ್ರಿಗೆ ಏನೋ ಅದು ಸರಿ ನಮಗೆ ಕೆಲವೊಮ್ಮೆ ಅನಿಸುತ್ತೆ ಅಲ್ಲ, ಸರಿಯಾಗಿ ತಿಂದಾಗೆ ಅನಿಸೋದಿಲ್ಲ. ಇನ್ನೊಮ್ಮೆ ನಾವು ಹೋಗಿ ಊಟ ಮಾಡ್ತೀವಿ. ಸೊ ಅದೇ ಥರ ಇಬ್ಬರು ಕೂಡ ಊಟ ಹಾಕಿಲ್ಲ ಅಂತಂದರೆ ಅವ್ರಿಗೆ ಆಗೋದೇ ಇಲ್ಲ. ಪದೇ ಕಿಚನ್ ಹತ್ರ ಬರ್ತಾನೇ ಇರ್ತಾರೆ.
ಸೊ ನೋಡಿ, ನಾನು ಫ್ಲಫಿ ಅಂತ ಹೇಳಿದ ತಕ್ಷಣ ಹೇಗೆ ಬಂದಲ್ಲಿ ಕೂತ್ಕೊಂಡ್ಳು ಅಂತ. ಅವಳಿಗೆ ಈಗ ಊಟ ಹಾಕಬೇಕು. ಸೊ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ನಾನು ಅವರಿಗೆ ಊಟ ಹಾಕ್ತೀನಿ. ನಾವಿಬ್ಬರು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿದ್ದಾಳೆ ನಿಶಾ. ನಿಶಾ ಹೇಳ್ತಾ ಇದ್ಲೆ ತುಂಬ ಬಿಸಿಲಿದೆ ಅಮ್ಮ ಅಂತ. ಹಾಗೆ ಒಂದು ಕೊಡೆ ಇದೆ. ಜಾರಿ ಬಿದ್ದೆ. ಈ ಕಡೆ ಬಾ, ಈ ಕಡೆ ಬಾ, ಆ ಕಡೆ. ನಾನು ಈಚೆ ಬರ್ತೇನೆ. ಹಾಗೆ ಓ, ಬಿಸಿಲಿಂತ ಮಾತ್ರ ನೋಡೋದಕ್ಕೆ ಆಗ್ತಾ ಇಲ್ಲ. ಈಗ ಆಗುತ್ತಾ? ಹೀಗೆ ಒಂದು ಮಾತಾಡಬೇಕು. ಹಾಗೆ ಹೊರಗಡೆ ಹೋಗ್ತಾ ಇದ್ದೆ. ಮೇ ಫ್ಲವರ್ ಅಂತ ಹೇಳ್ತಾರೆ, ಅದಕ್ಕೆ ನಿಶಾ ಹೇಳ್ತಾ ಇರಲೇ ಮೇ ಅಲ್ಲದೆ ಏಪ್ರಿಲಲ್ಲೇ ಆಗಿದೆ ಅಂತ. ಹೋಗ್ತಾ ಇದ್ದಾಳೆ. ಬೈ ಬೈ ಬೈ. ಆಕಾಶ ಹೀಗೆ ಕಾಣ್ತಾ ಉಂಟು. ಮಳೆ ಬರುವ ಸಂಭವ ಇದೆ ಅಂತ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಹೊರಗಡೆ ಹೋಗಿದ್ವಿ ಅಂತ ಹೇಳಿದೆ ಅಲ್ಲ, ನಾವು ರೇಷನ್ ಕಡೆ ಅಕ್ಕಿ ತರಲಿಕ್ಕೆ ಹೊರಗಡೆ ಹೋಗಿದ್ವಿ. ಹಾಗೆ ನಿಶಾ ಅಂದಿದ್ಲು ನನಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳಿಬಿಟ್ಟು, ಹಾಗೆ ಐಸ್ ಕ್ರೀಮ್ ಕೂಡ ತೆಗೆದುಕೊಟ್ಟೆ. ಅದಾದ ನಂತರ ಅವಳು ಸ್ಯಾಂಡ್ವಿಚ್ ಮಾಡಿ ಅಮ್ಮ ಅಂತ ಹೇಳಿದ್ಲು. ಸೊ ಅವಳು ಹೇಳಿರುವ ಪ್ರಕಾರ ಆಗಿರಲಿಲ್ಲ, ಬಿಕಾಸ್ ಮಧ್ಯದಲ್ಲಿ ಕರೆಂಟ್ ಹೋಗ್ತಾ ಇತ್ತು, ಬರ್ತಾ ಇತ್ತು, ಹೋಗ್ತಾ ಇತ್ತು. ಸೊ ಹಾಗಾಗಿ ಹೀಗೇ ಮಾಡಿಕೊಟ್ಟೆ ನಾನು ಸಿಂಪಲಾಗಿ. ಬನ್ನಿ ನೋಡೋಣ ನಿಶಾಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಅವಳಿಗೆ ತುಂಬ ಇಷ್ಟ, ತುಂಬ ರಿಕ್ವೆಸ್ಟ್ ಮಾಡಿದ್ಲು ನನ್ನಲ್ಲಿ.